ಯಾವತ್ತಾಗ್ಲಿ ಮಲ್ಟಿ ಟಾಸ್ಕಿಂಗ್ ಅದು ಹೇಳ್ತಾರಲ್ಲ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್, ಅದಾಗಬಾರ್ದು. ನಾವು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಆದ್ರೆ ಇದನ್ನೆಲ್ಲ ಮಾಡಕ್ಕೆ ಒಂದು ಸಾಲಿಡ್ ಪ್ಲಾನ್ ಬೇಕು, ಸ್ಟ್ರಾಟಜಿ ಬೇಕು. ಅದನ್ನೆಲ್ಲ ಒಬ್ರೇ ಕೂತ್ಕೊಂಡು ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ, ಯಾಕೆ ಟೆನ್ಷನ್ ತಗೋತೀರಾ? PU2 ನಲ್ಲಿ ಈ ಬಗ್ಗೆ ಯೋಚನೆ ಮಾಡ್ತಾರೆ. PU1 ನಲ್ಲಿ ನೀವು ಯೋಚನೆ ಮಾಡ್ತಿದ್ದೀರಾ ಅಂದ್ರೆ 2 ವರ್ಷಗಳ ಕಾಲ ಇಫ್ ಯು ಸಿಟ್ ಫಾರ್ ಶ್ಯೂರ್ ಯು ಕ್ಯಾನ್ ಗೆಟ್ ಅ ವಂಡರ್ಫುಲ್ ರ್ಯಾಂಕ್. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ವರ್ಷಾ ಮ್ಯಾಮ್. PUCET ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನದು ಅಂತಂದರೆ ನಿಮ್ಮ ಫ್ಯೂಚರ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಭಾಳಷ್ಟು ಜನಕ್ಕೆ ಗೋಲ್ಸ್ ಇರುತ್ತೆ. ನಾನು ಡಾಕ್ಟರ್ ಆಗಬೇಕು, ನಾನು ಎಂಜಿನಿಯರ್ ಆಗಬೇಕು, ಇನ್ನು ಕೆಲವರು ನಾನು ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು, ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಮಾಡಬೇಕು. ಭಾಳ ತರತರಾಂತರವಾಗಿರೋಂಥ ಎಲ್ಲ ಐಡಿಯಾಸು, ಆಸೆಗಳು ಎಲ್ಲ ಇರುತ್ತೆ. ಸೊ ಕ್ವಿಕ್ಕಾಗಿ ಕಾಮೆಂಟಲ್ಲಿ ತಿಳಿಸಿ ನನಗೆ ನಿಮ್ಮ ಗೋಲ್ ಏನು ಅಂತ. ಸೊ ಗೋಲ್ ಸೆಟ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಹೇಗೆ ಮೆಟೀರಿಯಲೈಸ್ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಗೋಲ್ ಈಗ ಟು ರೆಡ್ಯೂಸ್ 30 kgs ಅಂತ ಇರ್ಬೋದು. ಆದರೆ ಏನೂ ಇಲ್ಲ, ಸುಮ್ಮನೆ ನಾನು ಗೋಲ್ ಸೆಟ್ ಮಾಡಿಬಿಟ್ಟು ದಿನ ಕೂತ್ಕೊಂಡು ಐಸ್ ಕ್ರೀಮು, ಚಾಕ್ಲೇಟು, ಅದು ಇದು ಎಲ್ಲ ತಿಂದರೆ ದರ್ ಇಸ್ ನೋ ಪಾಯಿಂಟ್. ಗೋಲ್ ಇದೆ ಬಟ್ ಅದು ಅಲ್ಲೇ ಇರುತ್ತೆ, ಹಾಗೆ ಇರುತ್ತೆ. ಬಟ್ ಅದನ್ನು ಮೆಟೀರಿಯಲೈಸ್ ಅಂದರೆ ಅದನ್ನು ರಿಯಾಲಿಟಿಗೆ ತರಿಸೋದಕ್ಕೆ ನಾವು ಮಾಡಬೇಕಾಗಿರೋವಂಥ ಸ್ಟೆಪ್ಸ್ ಏನೇನು ಅನ್ನೋದು ಭಾಳ 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 ಮುಖ್ಯ ಆಗುತ್ತೆ. ಸೊ ಹೇಳ್ತಾರಲ್ಲ, ನಿಮ್ಮ ಗೋಲ್ ಆಕಾಶದಷ್ಟು ಇರಬೇಕು, ಅಲ್ಲಿರಬೇಕು. ಆದರೆ ಅದನ್ನು ರೀಚ್ ಹಾಕೋದಕ್ಕೆ ಏಣಿ ನೀವು ಹಾಕಲೇಬೇಕು. ಸೊ ಆ ಏಣಿಯಲ್ಲಿ ಪ್ರತಿಯೊಂದು ಸ್ಟೆಪ್ಪು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ನಾನು ಮಾತಾಡ್ತಾ ಇರೋದು ಆ ಪುಟ್ಟ ಪುಟ್ಟ ಸ್ಟೆಪ್ಸ್ನ ಬಗ್ಗೆ. ಹೌದು, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಆಗುತ್ತೆ. ದಿನ ಓದಬೇಕು, ಚಾಪ್ಟರ್ ವೈಸ್ ಟೆಸ್ಟ್ ಕೊಡಬೇಕು. ಆ ಟೆಸ್ಟ್ನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಎಲ್ಲಿ ಮಾರ್ಕ್ಸ್ ಕಳ್ಕೊಂಡಿದ್ದೀನಿ, ನನ್ನ ವೀಕರ್ ಏರಿಯಾಸ್ ಏನು, ನನ್ನ ಸ್ಟ್ರೆಂತ್ಸ್ ಏನು, ನನಗೆ ಫಿಸಿಕ್ಸ್ ಅರ್ಥ ಆಗುತ್ತಾ ಬೇಗ, ಕೆಮಿಸ್ಟ್ರಿ ಬೇಗ ಅರ್ಥ ಆಗುತ್ತಾ, ನಾನು ಬಯೋಗೆ ಜಾಸ್ತಿ ಟೈಮ್ ಕೊಡಬೇಕಾ, ಮ್ಯಾಥ್ಸಿಗೆ ಟೈಮ್ ಕೊಡಬೇಕಾ, ಎಷ್ಟು ಪ್ರಶ್ನೆಗಳು ಅಲ್ವಾ. ನೀವು ಪುಸ್ತಕ ತೆಗೆದಿದ ತಕ್ಷಣ ಪ್ರಶ್ನೆಗಳೇ ಜಾಸ್ತಿ. ಸೊ ಇದನ್ನೆಲ್ಲ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ನಾನು ಮತ್ತು ನಮ್ಮ ಪರೀಕ್ಷೆ ಟೀಚರ್ಸ್ ಎಲ್ಲರೂ ಸೇರಿ ನಿಮಗೋಸ್ಕರ ಅಂತ 2 ಇಂಪಾರ್ಟೆಂಟ್ ಸೂಪರ್ ಅಮೇಝಿಂಗ್ ಸೂಪರ್ ಎಕ್ಸೈಟಿಂಗ್ ಬ್ಯಾಚಸನ್ನು ತೊಗೊಂಡು ಬಂದಿದ್ದೀವಿ. ನೀವೆಲ್ಲ ನಮ್ಮ ಫಸ್ಟ್ ಬ್ಯಾಚ್ ಮಕ್ಕಳ. ಸೊ ಎಷ್ಟು ಲಕ್ಕಿ ನಾವು, ನೀವು ಇಬ್ಬರೂ ಸಹ ಅಲ್ವಾ. ಸೊ ಈ ಜರ್ನಿಯನ್ನು ಶುರು ಮಾಡಿ ನಿಮ್ಮ ಗೋಲನ್ನು ತಲುಪೋದಕ್ಕೆ. ಸೊ ಈಗ ನಾವು ಸ್ವಲ್ಪ ಬೇಗನೆ ಶುರು ಮಾಡ್ತಾ ಇದ್ದೀವಲ್ವಾ. ಎಲ್ಲರೂ PU2 ನಲ್ಲಿ ಈ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ PU1 ನಲ್ಲೇ ನೀವು ಯೋಚನೆ ಮಾಡ್ತಿದ್ದೀರಾ ಅಂದರೆ ನಿಮಗೆಲ್ಲ ಒಂದು ಸ್ಟಾರ್ ಖಂಡಿತವಾಗ್ಲೂ ಕೊಡಲೇಬೇಕು. ಯಾಕೆ ಈಗ ಯೋಚನೆ ಮಾಡೋದು ಯಾಕೆ ತುಂಬ ಇಂಪಾರ್ಟೆಂಟ್? ಸೊ ಈ PU2 ನಲ್ಲಿ ನಾನು ಮ್ಯಾಮ್ KCET ಬಗ್ಗೆ ಯೋಚನೆ ಮಾಡ್ತೀನಿ, ನಾನು ನೀಟ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂತಂದರೆ ಆವಾಗ ಭಾಳ 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 ಕಷ್ಟ ಆಗುತ್ತೆ. ಯಾವತ್ತಾಗಲಿ ಮಲ್ಟಿ ಟಾಸ್ಕಿಂಗ್ ಅದು ಹೇಳ್ತಾರಲ್ಲ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್, ಅದಾಗಬಾರ್ದು. ಅಂದರೆ 3ಕ್ಕೂ ಓದ್ತೀನಿ, ಯಾವುದೂ ಕ್ಲಿಯರ್ ಆಗಲ್ಲ. ಹಾಗೆ ಮಾಡೋದಕ್ಕಿಂತ ಒಂದೊಂದಾಗಿ ಫಸ್ಟ್ ಮುಗಿಸ್ತೀನಿ. ಒಂದು ಚಾಪ್ಟರ್ ತೊಗೊಂಡ್ರೆ ಫಸ್ಟ್ ಬೋರ್ಡ್ ಎಕ್ಸಾಮ್ಗೆ ಮುಗಿಸ್ತೀನಿ. ಆ ಪರ್ಟಿಕ್ಯುಲರ್ ಚಾಪ್ಟರ್ನ ಎಲ್ಲ ಕಾನ್ಸೆಪ್ಟ್ಸ್ ಥರವಾಗಿ ಅರ್ಥ ಮಾಡ್ಕೋತೀನಿ. ಅದಾದಮೇಲೆ KCET ಲೆವೆಲ್ ಅಂದರೆ ಲೆವೆಲ್ 1 MCQಸನ್ನು ಸಾಲ್ವ್ ಮಾಡ್ತೀನಿ. ಅದಾದಮೇಲೆ ಲೆವೆಲ್ 2 MCQಸನ್ನು ಸಾಲ್ವ್ ಮಾಡ್ತೀನಿ. ಸೊ ಈ ಥರ ನೀವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಈ ಎಲ್ಲ 3ಅನ್ನು ನೀವು ಕ್ರ್ಯಾಕ್ ಮಾಡ್ಬೋದು. ಆದರೆ ಇದನ್ನೆಲ್ಲ ಮಾಡೋಕ್ಕೆ ಒಂದು ಸಾಲಿಡ್ ಪ್ಲಾನ್ ಬೇಕು, ಸ್ಟ್ರಾಟಜಿ ಬೇಕು. ಅದನ್ನೆಲ್ಲ ಒಬ್ಬರೇ ಕೂತ್ಕೊಂಡು ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ, ಯಾಕೆ ಟೆನ್ಷನ್ ತಗೋತೀರಾ? ನಾವು ಅದನ್ನೆಲ್ಲ ನಿಮಗೋಸ್ಕರ ಆಲ್ರೆಡಿ ಮಾಡಿಟ್ಟಾಗಿದೆ. ಸೊ ನೀವು ಸುಮ್ಮನೆ ಮಾಡಬೇಕಾಗಿರೋದು ನಮ್ಮ ಬ್ಯಾಚನ್ನು ಜಾಯಿನ್ ಆಗೋದು. ಅಲ್ಲಿ ನಿಮಗೆ ಏನೇನು ಸಿಗತ್ತೆ ಬೇಗ ಹೇಳ್ಬಿಡೋಣ. ಸೊ ಫಸ್ಟ್ ಥಿಂಗ್ ಫಸ್ಟ್, ಎಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕೆ ನಮ್ಮ ಪರೀಕ್ಷೆ ವೆಬ್ಸೈಟ್ನ ನೀವು ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಭಾಳಷ್ಟು ಬ್ಯಾಚಸ್ ಕಾಣಿಸುತ್ತೆ. ಸೊ ಆ ಫಸ್ಟ್ ನಾವು ಮಾತಾಡ್ತಾ ಇರುವಂಥದ್ದು ನಮ್ಮ ಆರಂಭ ಫಸ್ಟ್ PUC ನಲ್ಲಿ ಇರುವಂತಹ ಬ್ಯಾಚ್, ವಿಚ್ ಇಸ್ ನಥಿಂಗ್ ಬಟ್ ಆರಂಭ KCET ಇಂಟಿಗ್ರೇಟೆಡ್ ಹಾಗೂ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚಸ್. ಆರಂಭ ಅಂತ ಪದ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು, ನಿಮ್ಮ ಜರ್ನಿಯ ಶುರು ಅದು, ಅದಕ್ಕೆ ಅದನ್ನು ಆರಂಭ ಅಂತ ಹೇಳಿ ಕರಿತಿದ್ದೀವಿ. ಸೊ ಆ ಬ್ಯಾಚಸ್ ನಮ್ಮ PU1 ಮಕ್ಕಳಿಗೆ, ಅಂದರೆ ಈಗಷ್ಟೇ SSLCಯನ್ನು ಮುಗಿಸಿ PU1ಗೆ ಬಂದಿರೋಂಥ ಮಕ್ಕಳಿಗೆ. ಸೊ ಏನಪ್ಪ ವಿಶೇಷ ಅಂತಂದರೆ ನಮ್ಮ
KCET ಇಂಟಿಗ್ರೇಟೆಡ್ ಬ್ಯಾಚ್ ಫಾರ್ ಎಕ್ಸಾಂಪಲ್ ಆರಂಭ, ನಾವಿಷ್ಟೂ ಜನ ನಿಮಗೆ ಗೈಡ್ ಮಾಡ್ತೀವಿ, ನಿಮ್ಮ ಜೊತೆಗೆ ನಿಲ್ತೀವಿ. ಸೊ ಇಲ್ಲಿ ನಮ್ಮ ಆರಂಭ KCET ಬ್ಯಾಚ್ನಲ್ಲಿ ಎಕ್ಸ್ಪ್ಲೋರ್ ಅಂತ ಕೊಟ್ಟರೆ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋವಂಥದ್ದು ಈ ಬ್ಯಾಚ್ನ ಪ್ರೈಮ್ ಫೋಕಸ್ ಏನು, KCET ಎಕ್ಸಾಮ್. ಸೊ KCET ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಿರ್ತೀರಾ. ಅದರ ಜೊತೆಗೆ ಬೋನಸ್ ಆಗಿ ನಿಮ್ಮ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಕೂಡ ಈಸಿಯಾಗಿ ಮುಗ್ದೋಗುತ್ತೆ. ಯಾಕೆ, ಸಿಲೆಬಸ್ ಎರಡು ಒಂದೇ, ಆದರೆ ಕೇಳೋ ಕ್ವೆಶ್ಚನ್ಸ್ನ ರೀತಿ ಬೇರೆ ಇರುತ್ತೆ, ಆನ್ಸರ್ ಮಾಡೋ ರೀತಿ ಬೇರೆ ಇರುತ್ತೆ. ಅದನ್ನೆಲ್ಲ ನಾವಿಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಫಸ್ಟ್ ಥಿಂಗ್ ಏನು, ಫೀಚರ್ಸ್ ಏನೇನಿರುತ್ತೆ, ಫಸ್ಟ್ PU ಸಿಲೆಬಸ್ ಅನ್ನ ಕವರ್ ಮಾಡ್ಕೊಡ್ತೀವಿ, ಜೊತೆಗೆ ನಿಮ್ಮ KCET ಪ್ರಿಪರೇಷನ್ ಕೂಡ ಆಗುತ್ತೆ. ಅದರ ಜೊತೆಗೆ ನಿಮಗೆ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ. ಕನ್ಸಿಸ್ಟೆನ್ಸಿ ಅಂತ ನಾವೇನು ಮಾತಾಡ್ತಿದ್ದೀವಲ್ಲ, ಪ್ರತಿ ದಿವಸ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ. ಅಲ್ಲೇ ನೀವು ನಿಮ್ಮ ಡೌಟ್ಸ್ ಅನ್ನು ಕೂಡ ಸಾಲ್ವ್ ಮಾಡ್ಕೊಳ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಎವ್ರಿ ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಬ್ರೇಕ್ ಡೌನ್ ಮಾಡಿ ನಿಮಗೆ ಹೇಳ್ಕೊಡ್ತೀವಿ. ಅದಾದ ನಂತರ ನೋಟ್ಸ್, ಡೈಲಿ ಪ್ರಾಕ್ಟೀಸ್ ಪೇಪರ್ಸ್, ಅಲ್ಲೇ ನಿಮ್ಮ MCQ ಪ್ರಾಕ್ಟೀಸ್ ಕೂಡ ಮುಗ್ದೋಗುತ್ತೆ. ಅದರ ಜೊತೆಗೆ ನಿಮಗೆ KCET ಪ್ರಾಕ್ಟೀಸ್ ಟೆಸ್ಟ್ ಕೂಡ ಇರುತ್ತೆ, ಬರೀ ಬೋರ್ಡ್ ಎಕ್ಸಾಮ್ ಟೆಸ್ಟ್ ಅಲ್ಲ, KCET ಪ್ರಾಕ್ಟೀಸ್ ಟೆಸ್ಟ್ ಕೂಡ ಇರುತ್ತೆ. ಅದರ ಜೊತೆಗೆ PYQs ವಿತ್ ಸೊಲ್ಯೂಷನ್ಸ್. PYQs ಎಲ್ಲ ಕಡೆ ಸಿಗುತ್ತೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್. ಅದನ್ನ ಬರೀ ನೋಡೋದೊಂದೇ ಅಲ್ಲ, ಅದನ್ನ ಸಾಲ್ವ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನ ಸಾಲ್ವ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು, ಓಕೆ ಈ ತರ ಆನ್ಸರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಂಡೋ ಮೆಮ್ಬ್ರೇನ್ ಸಿಸ್ಟಮ್ ಅನ್ನ 5 ಮಾರ್ಕಿಗೆ ಕೊಟ್ಟರೆ ಯಾವ ತರ ಬರಿಬೇಕು, 2 ಮಾರ್ಕಿಗೆ ಕೊಟ್ಟರೆ ಯಾವ ತರ ಬರಿಬೇಕು ಅನ್ನೋದು ಹೇಗೆ ಗೊತ್ತಾಗುತ್ತೆ ನಿಮಗೆ, ಈ PYQs ಅನ್ನ ಸಾಲ್ವ್ ಮಾಡಿದಾಗ. ಸೊ ನಾವು ಅದನ್ನ ನಿಮಗೆ ಸೊಲ್ಯೂಷನ್ಸ್ ಜೊತೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಿಮಗೆ ಕ್ವೆಶ್ಚನ್ ಬ್ಯಾಂಕ್ ಕೂಡ ಸಿಗ್ತಾ ಇದೆ. ಇದು ನಮ್ಮ ಆರಂಭ KCET ಇಂಟಿಗ್ರೇಟೆಡ್ ಬ್ಯಾಚ್. ಇಲ್ಲ ಮ್ಯಾಮ್, ನನಗೆ ತುಂಬಾ ನಂಬಿಕೆ ಇದೆ ಪರೀಕ್ಷೆ ಮೇಲೆ, ನೀವೆಲ್ಲರೂ ನಮ್ಮ ಜೊತೆಗೆ ನಿಲ್ತೀರಾ ಅನ್ನೋ ನಂಬಿಕೆ ಇದೆ ಅಂತಂದ್ರೆ, ಭಾಳಷ್ಟು ಜನ ನಮ್ಮನ್ನ ಇಷ್ಟು ವರ್ಷ ನೋಡಿದ್ದೀರಾ, ಪರೀಕ್ಷೆ SSLCಯಲ್ಲೂ ನಮ್ಮೊಟ್ಟಿಗಿದ್ದೀರಾ, ನಮಗೆ ಭಾಳಷ್ಟು ಸಪೋರ್ಟ್ ಅನ್ನ ಮಾಡಿದ್ದೀರಾ. ಈಗ ಕೂಡ ಇಫ್ ಯು ಟ್ರಸ್ಟ್ ಅಸ್ ಅಂಡ್ ಇಫ್ ಯು ವಾಂಟ್ ದಟ್ ಸಪೋರ್ಟ್, 2 ವರ್ಷಗಳ ಕಾಲ ಇಲ್ಲ ಮ್ಯಾಮ್ ನಂದು ಒಂದೇ ಗೋಲು KCET 2028, ಬೇರೆ ಏನು ನಾನು ಯೋಚನೆ ಮಾಡಲ್ಲ ಅನ್ನೋರಿಗೆ ನಮ್ಮ KCET ಇಂಟಿಗ್ರೇಟೆಡ್ 2 ಇಯರ್ ಪ್ಲಾನ್ ಇದು ನಿಮಗೆ ಇಲ್ಲೂ ಅಷ್ಟೇ 2 PU1 PU2 ಎರಡರ ಸಿಲೆಬಸ್ ಕಂಪ್ಲೀಷನ್ ಆಗುತ್ತೆ. ಸೇಮ್ ಥಿಂಗ್, ಡೈಲಿ ಲೈವ್ ಕ್ಲಾಸಸ್, ನೋಟ್ಸ್, DPPs, ಅದರ ಜೊತೆಗೆ PYQs, ಕ್ವೆಶ್ಚನ್ ಬ್ಯಾಂಕ್ ಎಲ್ಲಾನು ಸಿಗುತ್ತೆ. ಇದು ಯಾಕೆ ತುಂಬ ಮುಖ್ಯ ಆಗುತ್ತೆ ಅಂದರೆ, ಈಗ ನನ್ನ ಜೊತೆ ನೀವು ಬಯಾಲಜಿ ಓದೋದನ್ನು ಶುರು ಮಾಡಿರ್ತೀರ, ನನಗೆ ಅಕಸ್ಟಮ್ ಆಗಿಬಿಟ್ಟಿರ್ತೀರ ನೀವು. ಸೊ ಪ್ರತಿ ಸಲ ನೀವು ಟೀಚರ್ ಚೇಂಜ್ ಮಾಡಿದಾಗ, ಪ್ರತಿ ಸಲ ನೀವು ಮತ್ತೆ ಅಡ್ಯಾಪ್ಟ್ ಆಗಬೇಕು, ಮತ್ತೆ ನಿಮಗೆ ಕಲಿಕೆಯ ರೀತಿ ಬೇರೆ ಇರುತ್ತೆ. ಒಬ್ಬೊಬ್ಬರದ್ದು ಒಂದೊಂದು ಶೈಲಿ ಇರುತ್ತೆ, ಅದನ್ನು ಅಡ್ಜಸ್ಟ್ ಆಗೋದು ತುಂಬ ಟೈಮ್ ತೊಗೊಳುತ್ತೆ, ಕಷ್ಟ ಆಗುತ್ತೆ. ಹಾಗೆ ನಿಮ್ಮದೊಂದು ಟೈಮ್ ಟೇಬಲ್ ಕೂಡ ಫಿಕ್ಸ್ ಆಗಿಬಿಡುತ್ತೆ ಮಕ್ಕಳ. ಸೊ 2 ವರ್ಷಗಳ ಕಾಲ ಇಫ್ ಯು ಸಿಟ್, ಫಾರ್ ಶ್ಯೂರ್ ಯು ಕ್ಯಾನ್ ಗೆಟ್ ಅ ವಂಡರ್ಫುಲ್ ರ್ಯಾಂಕ್ ಆ್ಯಂಡ್ ಯು ವಿಲ್ ಕಮೆಂಟ್ ಟೆಲ್ ಅಸ್. ನೀವೇ ಬಂದು ಹೇಳ್ತೀರಾ ಕ್ಲಾಸ್ ಮುಗಿದ್ಮೇಲೆ, ಮ್ಯಾಮ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಮ್ಯಾಮ್, ಸಿಕ್ಕಾಪಟ್ಟೆ ಈಸಿಯಾಗಿ ನನ್ನ KCET ಪ್ರಿಪರೇಷನ್ ಮುಗೀತು ಅಂತ. ಸುಮ್ಮನೆ ಹೇಳ್ತಿಲ್ಲ, ಓವರ್ ಕಾನ್ಫಿಡೆನ್ಸಲ್ಲಿ ಹೇಳ್ತಿಲ್ಲ. ನಮ್ಮ ವಿಜೇತ KCET ಬ್ಯಾಚ್ ಮಕ್ಕಳು ಅಂದರೆ ನಿಮ್ಮ ಸೀನಿಯರ್ಸ್, ನಮ್ಮ ಸೆಕೆಂಡ್ PUC ಮಕ್ಕಳು ಈಗಾಗಲೇ ಆ ಫೀಡ್ಬ್ಯಾಕನ್ನು ಕೊಡ್ತಿದ್ದಾರೆ. ಆದಷ್ಟು ಬೇಗ ನಿಮಗೆ ಅದರ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಾಗಬೇಕು ಅಂದರೆ ನಮ್ಮ ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ನೋಡಿ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನೋಡಿದ ಮೇಲೆ ಮ್ಯಾಮ್ ಸರಿ ಮ್ಯಾಮ್ ನಾನು ತಗೋತೀನಿ ಅಂತಂದರೆ, ನಿಮಗೆ ಆರಂಭ KCET ಬ್ಯಾಚ್ ಬಂದು 3499ಗೆ ಅವೈಲಬಲ್ ಇರುತ್ತೆ. 2 ಇಯರ್ ಪ್ರೋಗ್ರಾಮ್ ಅಂದರೆ 1 ಇಯರ್ಗೆ 3499, ಅದೇ 2 ಇಯರ್ಸ್ಗಾದರೆ 5999. ಇಲ್ಲೂ ಕೂಡ ನೀವು 2 ಇಯರ್ಸಿಗೆ ತೊಗೊಂಡ್ರೆ ಇಟ್ ಇಸ್ ಈಗ 3499 3500 ಇಂಟು 2 ಅಂತ ತೊಗೊಂಡ್ರು ಅಲ್ಲಿ 7000 ಆಗುತ್ತೆ. ಆದರೆ ನಿಮಗೆ ಅಲ್ಲೂ 1000 ಕಡಿಮೆ ಆಗ್ತಾ ಇದೆ ಆಫರ್ನಲ್ಲಿ. ಸೊ ಇಟ್ ಇಸ್ 5999. ಸೊ ಇದು ನಮ್ಮ ಆರಂಭ KCET 1 ಇಯರ್ ಹಾಗೂ 2 ಇಯರ್ ಬ್ಯಾಚಸ್ ಆಯಿತಾ. ಸೊ ಆದಷ್ಟು ಬೇಗ ಯೋಚನೆ ಮಾಡಿ, ನಿಮ್ಮ ಫ್ಯೂಚರ್ಗೋಸ್ಕರ ಈ ಕೂಡಲೇ ಇನ್ವೆಸ್ಟ್ ಮಾಡಿ. ಇದು ಒಂದಾಯಿತು. ಮ್ಯಾಮ್ ಇಲ್ಲ ಮ್ಯಾಮ್ ನಾನು ನೀಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನಾನು ನೀಟ್ ಎಕ್ಸಾಮನ್ನು ಕೊಡಬೇಕು. ಇಲ್ಲಿ ಎಂಜಿನಿಯರಿಂಗ್ ಅಂತ ಯೋಚನೆ ಮಾಡ್ತಿರೋ ಎಲ್ಲ ಮಕ್ಕಳಿಗೆ ದಿಸ್ ಇಸ್ ಅ ವೆರಿ ಸೂಟಬಲ್ ಬ್ಯಾಚ್. ಸೊ ಇಲ್ಲಿ PCMB 4 ಸಬ್ಜೆಕ್ಟ್ಸ್ ಅಲಾಂಗ್ ವಿತ್ ಕಂಪ್ಯೂಟರ್ ಸೈನ್ಸ್, ಅಂದರೆ ಆಪ್ಷನಲ್ ಸಬ್ಜೆಕ್ಟ್ ಇರೋದ್ರಿಂದ ಕಂಪ್ಯೂಟರ್ ಸೈನ್ಸನ್ನು ಕೂಡ ಇಲ್ಲಿ ಹೇಳ್ಕೊಡ್ತೀವಿ. ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಇಲ್ಲ ಮ್ಯಾಮ್ ನಾನು ನೀಟ್ ಎಕ್ಸಾಮೇ ಮಾಡಬೇಕು ಅಂತ ಭಾಳಷ್ಟು ಜನ ಇರ್ತೀರಿ, ಅದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಇದನ್ನು ಹೇಗೆ ಪಡ್ಕೊಳ್ಳೋದು ಅಂದರೆ, ಬೈ ನೌ ಅಂತ ಕೊಡಿ, ನಿಮಗಿಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗತ್ತೆ, ಒಂದು OTP ಬರುತ್ತೆ. ಅದಾದ ನಂತರ ನೀವು OTP ಕೊಟ್ಟಾದಮೇಲೆ ಆ ಬೈ ನೌ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಇದೇ ಪ್ರೈಸ್ ಕಾಣಿಸುತ್ತೆ, ಎಷ್ಟದು 3499. ಇದನ್ನು ನೀವು ಪೇ ಮಾಡ್ಬೋದು, UPIನ ಮುಖಾಂತರ, ಕಾರ್ಡ್, ಭಾಳಷ್ಟು ಆಪ್ಷನ್ಸ್ ಇರುತ್ತೆ, ಅಲ್ಲಿ ನೀವು ಪೇ ಮಾಡ್ಬೋದು. ಈಗ ಲೆಟ್ ಅಸ್ ಟಾಕ್ ಅಬೌಟ್ ದ
ಆರಂಭ ನೀಟ್ ಇಂಟಿಗ್ರೇಟೆಡ್. ಸೊ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಎರಡೂ ಬ್ಯಾಚಸ್ ನಿಮಗೆ ಮೇ 18ನೇ ತಾರೀಕು ಶುರುವಾಗ್ತಿದೆ. ಈಗಾಗಲೇ 10-11ನೇ ತಾರೀಕಂತೂ ಖಂಡಿತ ಆಗಿರುತ್ತೆ. ಸೊ ಲೇಟ್ ಮಾಡಕ್ಕೆ ಹೋಗಬೇಡಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಫಸ್ಟ್ ಚಾಪ್ಟರ್, ಫಸ್ಟ್ ಲೈವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನಿಮಗೆ ಸ್ಟ್ರಾಟಜಿ, ಬ್ಲೂ ಪ್ರಿಂಟ್ ಎಲ್ಲದನ್ನೂ ಹೇಳ್ಕೊಡ್ತೀವಿ. ಸೊ ಅರ್ಲಿ ಸ್ಟಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 18 ಮೇಯಿಂದ ಶುರುವಾಗುತ್ತೆ, ಆದಷ್ಟು ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ಬರುವಂಥದ್ದು ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚ್. ಇಲ್ಲಿ ನಿಮ್ಮ ನೀಟ್ ಪ್ರಿಪರೇಷನ್, ಸೊ ಇಲ್ಲಿ 3-in-1 ಇದು. ನೀಟ್ಗೂ ಪ್ರಿಪೇರ್ ಆಗ್ತೀರಾ, KCETಗೂ ಪ್ರಿಪೇರ್ ಆಗ್ತೀರಾ, ಜೊತೆಗೆ ನಿಮ್ಮ ಬೋರ್ಡ್ ಎಕ್ಸಾಮ್ ಅನ್ನು ಕೂಡ ನೀವು ಆರಾಮಾಗಿ ಕ್ಲಿಯರ್ ಮಾಡಿಬಿಡ್ತೀರಾ. ಸೊ ಈ ಬ್ಯಾಚ್ ಯಾವಾಗಿಂದ ಶುರುವಾಗುತ್ತೆ? 18ನೇ ತಾರೀಕು ಮೇಯಿಂದ ಶುರುವಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಏನೇನು ದೊರೆಯುತ್ತೆ? ಫಸ್ಟ್ PUC ಸಿಲೆಬಸ್ ಅನ್ನ ಕವರ್ ಮಾಡ್ತೀವಿ, ಡೈಲಿ ಲೈವ್ ಕ್ಲಾಸಸ್, ನೋಟ್ಸ್, DPPs. ಸೊ KCET ಇಂಟಿಗ್ರೇಟೆಡ್ ಬ್ಯಾಚಲ್ಲಿ ಏನೇನಿತ್ತೋ ಎಲ್ಲನೂ ದೊರೆಯುತ್ತೆ. ಅದರ ಜೊತೆಗೆ ನೀಟ್ ಪ್ರಾಕ್ಟೀಸ್ ಟೆಸ್ಟ್, ನೀಟ್ PYQs, ನೀಟ್ ಕ್ವೆಶ್ಚನ್ ಬ್ಯಾಂಕ್. ಸೊ ಫಾರ್ ಎಕ್ಸಾಂಪಲ್ ಸೆಲ್ ಯೂನಿಟ್ ಆಫ್ ಲೈಫ್ ಓದ್ತಿದ್ದೀರಾ ಅಂತಂದರೆ ಆ ಚಾಪ್ಟರ್ ಮುಗಿಸಿ ಲೆವೆಲ್ 1 MCQs ಅನ್ನು ಸಾಲ್ವ್ ಮಾಡ್ತೀರಾ. ಫಸ್ಟ್ ಬೋರ್ಡ್ ಎಕ್ಸಾಮ್ಗೆ ಬೇಕಾಗಿರುವಂಥ PYQs, ಕ್ವೆಶ್ಚನ್ಸ್ ಹೇಗೆ ಬರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ಲೆವೆಲ್ 1 MCQs ಅನ್ನು ಸಾಲ್ವ್ ಮಾಡ್ತೀರಾ, ಅಂದರೆ KCET ಎಕ್ಸಾಮಿಗೆ ಉಪಯೋಗ ಆಗೋ ಥರ. ಥರ್ಡ್ ಲೆವೆಲ್ ವುಡ್ ಬಿ ನೀಟ್ ಕ್ವೆಶ್ಚನ್ಸ್, ಆಯ್ತಾ? ಸೊ ಹೋಲ್ಸಮ್ ಆಗಿ ನೀವು ಕಂಪ್ಲೀಟ್ ಆಗಿ ಆ ಚಾಪ್ಟರ್ ಅನ್ನ ಮುಗಿಸ್ಕೊಳ್ತೀರಾ. ಸೊ ಮತ್ತೆ ಯು ಡೋಂಟ್ ಹ್ಯಾವ್ ಟು ಕಮ್ ಬ್ಯಾಕ್ ಆ್ಯಂಡ್ ವರಿ ಅಬೌಟ್ ಇಟ್. ಸೊ ಯಾವಾಗ ಈ ಟೆನ್ಷನ್ ಆಗೋದು ಗೊತ್ತಾ? ಸೆಕೆಂಡ್ PUC ಅರೌಂಡ್ ಸೆಪ್ಟೆಂಬರ್-ಅಕ್ಟೋಬರ್, ನನ್ನ ಮಾತು ನೆನ್ಪಿಟ್ಕೊಳ್ಳಿ, 2027 ಸೆಪ್ಟೆಂಬರ್-ಅಕ್ಟೋಬರಲ್ಲಿ ಬರ್ತೀರಾ ಮ್ಯಾಮ್. ಕಾಮೆಂಟಲ್ಲಿ ಭಾಳಷ್ಟು ಜನ ನಿಮ್ಮ ಸೀನಿಯರ್ಸ್ ಎಲ್ಲ ಹೇಳಿದ್ದಾರೆ ಇದನ್ನು, ಮ್ಯಾಮ್ ಎಷ್ಟು ಕಷ್ಟ ಆಗ್ತಿದೆ ಮ್ಯಾಮ್, PU1 ಓದಬೇಕು, PU2 ಓದಬೇಕು, ಇದನ್ನೆಲ್ಲ ಅವಾಗ ಬಂದು ಹೇಳ್ತೀರಾ. ಅದರ ಬದಲು ಮಾರ್ಕ್ ಮೈ ವರ್ಡ್, ಸ್ಟಾರ್ಟ್ ಟುಡೇ, ಸ್ಟಾರ್ಟ್ ರೈಟ್ ಅವೇ. ಸೊ ಇದನ್ನೆಲ್ಲ ನಿಮಗೆ ನಮ್ಮ ನೀಟ್ ಇಂಟಿಗ್ರೇಟೆಡ್ ಬ್ಯಾಚಲ್ಲಿ ಸಿಗುತ್ತೆ. 1 ಇಯರ್ಗಾದರೆ ಇಟ್ ಇಸ್ 4499, ಅಂದರೆ 4499 ರೂಪಾಯಿಗೆ ಸಿಗ್ತಾ ಇದೆ. ಅದೇ 2 years ಆದರೆ 6999ಗೆ ದೊರೀತಾ ಇದೆ. ಓಕೆನಾ? ಸೊ ಸೇಮ್ ಥಿಂಗ್, 1 year ಮತ್ತು 2 year ಪ್ರೋಗ್ರಾಮ್. ಸೊ ಇಲ್ಲೂ ಅಷ್ಟೇ, ನೀವು 9,000ಕ್ಕೆ ಬೇಕಾಗಿರುವಂಥದ್ದು, ಅಂದರೆ 4,500 ಅಂದರೆ ಎಷ್ಟಾಯಿತು? 9,000 ಆಯಿತು. ಆದರೆ ಇಲ್ಲಿ ನಿಮಗೆ ಕೇವಲ 7,000ಕ್ಕೆ ಸಿಗ್ತಾ ಇದೆ, 2,000 ನಿಮಗೆ ಕಡಿಮೆ ಆಗ್ತಾ ಇದೆ. ಸೊ ಐ ಫೀಲ್ ಇಟ್ಸ್ ಅ ಫೇರ್ ಚಾಯ್ಸ್ ಟು ಟೇಕ್ 2 years. ಸೊ ನಿಮ್ಮ ಗೋಲ್ ಫಿಕ್ಸ್, ನಿಮ್ಮ ಪ್ಲಾನ್ ಫಿಕ್ಸ್, ನಿಮ್ಮ ಸ್ಟ್ರಾಟಜಿ ಫಿಕ್ಸ್. ಸೊ ಪಕ್ಕಾ ನಿಮಗೆ ಒಳ್ಳೆ ರ್ಯಾಂಕ್ ಕೂಡ ಫಿಕ್ಸು, ಆಯಿತಾ? ಸೊ ಇದಿಷ್ಟು ನನ್ನ ಭರವಸೆ. ನಾನೊಬ್ಬಳೇ ಅಲ್ಲ, ನಮ್ಮ ಇಡೀ ಪರೀಕ್ಷೆ ಟೀಮ್, ಎಕ್ಸ್ಪರ್ಟ್ ಟೀಚರ್ಸ್ ಎಲ್ಲರೂ ರೆಡಿ ಇದ್ದಾರೆ ನಿಮ್ಮನ್ನು ಈ ಜರ್ನಿಯಲ್ಲಿ ಈಸಿಯಾಗಿ ಕರ್ಕೊಂಡು ಹೋಗಿ ಗುರಿಯನ್ನು ತಲುಪಿಸೋದಕ್ಕೆ. ಸೊ ಈಗ ನಿಮ್ಮಲ್ಲಿದೆ, ನೀವು ಡಿಸೈಡ್ ಮಾಡಬೇಕು. ಆದಷ್ಟು ಬೇಗ ನಮ್ಮೊಟ್ಟಿಗೆ ಜಾಯ್ನ್ ಆಗ್ತೀರಾ ಅಂತ ನಾನು ಆಶಿಸ್ತಾ ಇದ್ದೀನಿ. ಐ ವಿಲ್ ಸಿ ಯು ವೆರಿ ಸೂನ್.